ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಆದರೆ ಶಾಸಕರಿಗೆ ಮಾತ್ರ ಇದು ತುಂಬಾನೇ ಸಣ್ಣ ವಿಷಯ. ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಆದರೆ ಇಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ ಶಾಸಕರು. ತುಂಬಾ ಸಣ್ಣ ವಿಷಯ, ಇದಕ್ಕೇನು ಮಹತ್ವ ಕೊಡೋದು ಬೇಡ, ಕ್ರೈಮ್ ಆಗ್ತಾನೆ ಇರುತ್ತೆ, ಇಲ್ಲದ್ರೆ ಪೊಲೀಸರಿಗೆ ಕೆಲಸ ಇಲ್ಲ. ಆಹಾ, ಎಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಆನೇಕಲ್ನಲ್ಲಿ ಗಾಂಜಾ ಮತ್ತಿನಲ್ಲಿ ಪುಂಡರು ಅಟ್ಟಹಾಸವನ್ನ ಮೆರೆದಿದ್ರು. ಯುವತಿಯನ್ನ ಎಳೆದಾಡಿ ಆಕೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ರು. ಇಡೀ ಪುಂಡರ ಅಟ್ಟಹಾಸದ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ಆಕೆಗೆ ಯಾವ ರೀತಿಯಾಗಿ ಅಲ್ಲಿ ಲೈಂಗಿಕ ಕಿರುಕುಳವನ್ನ ಕೊಟ್ಟರು, ಆಕೆ ಅಲ್ಲಿ ಒಬ್ಬಳಿದ್ದಂತಹ ಸಂದರ್ಭದಲ್ಲಿ ಆ ಗ್ಯಾಂಗ್ ಏನ್ ಮಾಡ್ತು ಅನ್ನೋದು. ಕೀಚಕರ ಅಟ್ಟಹಾಸದ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಮಾಡಿದ್ರೆ ಕೀಚಕರ ಅಟ್ಟಹಾಸವನ್ನ ಇಡೀ ರಾಜ್ಯದ ಜನ ಖಂಡಿಸಿದ್ದಾರೆ. ಈ ತರ ಆಗಬಾರ್ದು, ಹೆಣ್ಣುಮಕ್ಕಳು ಧೈರ್ಯವಾಗಿ ಹೊರಗಡೆ ಓಡಾಡುವಂತಾಗಬೇಕು, ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆದರೆ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ಗೆ ಇದು ಸಣ್ಣ ವಿಷಯ ಅಂತೆ. ಕೇಸ್ ಏನಂತ ಅದು ಯಾರೋ ಒಬ್ರು ಅದು ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅಂಥವೆಲ್ಲ ಆಗ್ತದೆ, ಸಣ್ಣ ಪುಟ್ಟ ಘಟನೆ, ಅದಕ್ಕೆ ಮಹತ್ವ ಕೊಡೋದು ಬೇಡ ಅಂತಾರಿದ್ರು. ತನಿಖೆ ಮಾಡ್ತಾರೆ, ಅವ್ರಿಗೆ ಯಾರು ಪನಿಷ್ಮೆಂಟ್ ಮಾಡೇ ಮಾಡ್ತಾರೆ. ಯಾವುದೇ ಸರ್ಕಾರ ಬಂದ್ರೂ ಸಹಜ, ಸಣ್ಣ ಪುಟ್ಟ ಒಂದು ಕ್ರೈಮ್ಸು ನಡೆಯೋದು ಸಹಜ. ಕ್ರೈಮ್ ಇಲ್ಲ ಅಂದರೆ ಪೊಲೀಸರಿಗೆ ಅವಶ್ಯ ಕೆಲಸನೇ ಇರಲ್ಲ. ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ, ನಡೆದಿದೆ, ಅದನ್ನ ಏನು ಮಾಡ್ಬೇಕಾದ್ರೆ ಪನಿಷ್ಮೆಂಟ್ ಮಾಡ್ತೀವಿ. ಅದು ಯಾರೋ ಒಬ್ರು ಅದು ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅಂಥವೆಲ್ಲ ಆಗ್ತದೆ, ಸಣ್ಣ ಪುಟ್ಟ ಘಟನೆ, ಅದಕ್ಕೆ ಮಹತ್ವ ಕೊಡೋದು ಬೇಡ ಅಂತಾರಿದ್ರು. ತನಿಖೆ ಮಾಡ್ತಾರೆ, ಅವ್ರಿಗೆ ಯಾರು ಪನಿಷ್ಮೆಂಟ್ ಮಾಡೇ ಮಾಡ್ತಾರೆ. ಯಾವುದೇ ಸರ್ಕಾರ ಬಂದ್ರೂ ಸಹಜ, ಸಣ್ಣ ಪುಟ್ಟ ಒಂದು ಕ್ರೈಮ್ಸು ನಡೆಯೋದು ಸಹಜ. ಕ್ರೈಮ್ ಇಲ್ಲ ಅಂದರೆ ಪೊಲೀಸರಿಗೆ ಅವಶ್ಯ ಕೆಲಸನೇ ಇರಲ್ಲ. ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ. ಇದರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಇಡೀ ರಾಜ್ಯವೇ ಖಂಡಿಸ್ತಾ ಇದೆ ಇಂತಹವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ. ಆದರೆ ಶಾಸಕರ ಪರಿಜ್ಞಾನ ಇಟ್ಕೊಂಡು ಮಾತಾಡಿದ್ರಾ ಇಲ್ವಾ? ನವಿತಾ ಜೈನ್, ಚನ್ನಗಿರಿಯ ಶಾಸಕ ಶಿವಗಂಗರವರು ಶಾಸಕರೋ ಅಥವಾ ಒಂದು ಪುಡಾರಿ ಗ್ಯಾಂಗ್ನ ಲೀಡರೋ ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಯಾಕಂತೇಳಿದರೆ ಒಬ್ಬ ಜವಾಬ್ದಾರಿಯುತ ಆದಂಥ ಶಾಸಕ ಈ ರೀತಿ ಮಾತನಾಡ್ತಾರೆ ಹೇಳಿದರೆ ಅವರ ಅದು ದುರಂಕಾದ ಪರಮಾವಧಿ. ಮತ್ತು ನನ್ನ ಹಿಂದೆ ಯಾರೋ ಪ್ರಭಾವಿ ನಾಯಕರಿದ್ದಾರೆ, ನಮ್ಮದೇ ಸರ್ಕಾರ ಇದ್ದರೆ ಏನೂ ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಅಹಂಕಾರದ ಪರಮಾವಧಿಯ ಮಾತು ಅಂತಲೇ ಹೇಳ್ಬೋದು. ನೀವು ಅವರ ಮಾತನ್ನು ಕೇಳಿ ಪೊಲೀಸರಿಗೆ ಕೆಲಸ ಇಲ್ಲ ಅಂತ. ಹಾಗಾದರೆ ಇವ್ರ ಮನೆ ದರೋಡೆ ಆದರೆ ಇವ್ರ ಮನೆಗಳಲ್ಲೇ, ಇವರ ಅಣ್ಣ ತಮ್ಮದಿರ ಮನೆಯಲ್ಲಿ ಇಂಥ ಪ್ರಕರಣ ಆದರೂ ಕೂಡ ಪೊಲೀಸರಿಗೆ ಬಹುಶಃ ಕೆಲಸ ಸಿಗುತ್ತೆ ಅಂತ ಕಾಣುತ್ತೆ. ಇದು ಬಹುಶಃ ವಿರೂಪಾಕ್ಷಪ್ಪನವರಿಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟಿದ್ರೆ ಶಿವಗಂಗರಂಥ MLAಗಳೇ ಇರ್ತಿರ್ಲಿಲ್ಲ. ಆದರೆ ಕೆಲವೊಂದು ಕಡೆ ಗೆದ್ದು ಬಂದಿರತಕ್ಕಂಥ ಶಿವಗಂಗರವರು ಈ ರೀತಿ ಹೇಳಿಕೆ, ಬೇಜವಾಬ್ದಾರಿ ಹೇಳಿಕೆ ಕೊಡೋ ಮುಖಾಂತರ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಆಗಬೇಕು, ಹಾಗಾದರೆ ಪೊಲೀಸರಿಗೆ ಕೆಲಸ ಸಿಗುತ್ತೆ ಅನ್ನೋ ಮುಖಾಂತರ ಕೆಲವೊಂದು ಕಡೆ ಶಿವಗಂಗರವರು ತಮ್ಮ ಹದ್ದು ಮೀರಿದ ಮಾತು ಅಂತಲೇ ಹೇಳ್ಬೋದು. ಬಹುಶಃ ಇವರಿಗೆ ನಿಜವಾಗ್ಲೂ ಜನಪರವಾದ ಕಾಳಜಿ ಇದ್ದಿದ್ರೆ ಇಂಥ ಮಾತುಗಳನ್ನ ಆಳ್ತಿರಲಿಲ್ಲ. ಹಾಗಾಗಿ ಇವ್ರನ್ನ ಅನೇಕ ಜನರು ಈಗಾಗಲೇ ವಿಪಕ್ಷಗಳು ಕೂಡ ಶಿವಗಂಗದ ಶಾಸಕರು ಅವರು ಶಾಸಕರಲ್ಲ, ಪುಡಾರಿ ಸಂಘದ ಅಧ್ಯಕ್ಷ ಅನ್ನೋ ರೀತಿಯಲ್ಲಿ ಅವರ ಮೇಲೆ ಈಗಾಗಲೇ ವಿಮರ್ಶೆಗಳು ಆರಂಭ ಆಗಿರ್ತಕ್ಕಂಥದ್ದು ಮತ್ತು ಟೀಕೆಗಳು ಆರಂಭ ಆಗಿರ್ತಕ್ಕಂಥದ್ದು. ಒಬ್ಬ ಶಾಸಕರು ಜವಾಬ್ದಾರಿಯಿಂದ ಮಾತನಾಡಬೇಕು, ಆದರೆ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದರೆ ಇದು ಯಾವ ಮಟ್ಟಕ್ಕೆ ತಲುಪುತ್ತಾನಕ್ಕೆ ಶಿವಗಂಗಾ ಶಾಸಕರಾದ ಶಿವಗಂಗರವರೇ ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಮತ್ತು ಇಂಥ ಹೇಳಿಕೆಯನ್ನು ಕೊಟ್ಟಂಥವ್ರ ಮೇಲೆ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಕೂಡ ಎಚ್ಚರಿಕೆಯನ್ನು ಕೊಡುವಂಥದ್ದು, ಆ ಮುಖಾಂತರ ಇದು ಸರ್ಕಾರಕ್ಕೂ ಕೂಡ ಶೋಭೆ ತರುವಂಥದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಡೀಟೇಲ್ಸ್. ಯುವತಿಯ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸ ಮೆರೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಇವರನ್ನ ಬಂಧಿಸಿದ್ದಾರೆ ಬನ್ನೇರುಘಟ್ಟ ಪೊಲೀಸರು. ಮೊನ್ನೆ ಆದಂತಹ ಘಟನೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ವರದಿಯನ್ನ ಬಿತ್ತರಿಸ್ತಾನೆ ಇದೆ. ಏನೇನಾಗಿದೆ ಈ ಪ್ರಕರಣದಲ್ಲಿ, ಪೊಲೀಸರು ಯಾಕೆ ನಿರ್ಲಕ್ಷ್ಯವನ್ನ ಮಾಡಿದ್ರು, FIR ದಾಖಲಾಗೋದಕ್ಕೆ ಯಾಕೆ ಲೇಟ್ ಆಯಿತು, ಅಲ್ಲಿ ಯಾರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಪ್ರಶ್ನೆ ಮಾಡಿದೆ. ಇದೀಗ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ 5 ಜನರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ 18 ವರದಿಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಬನ್ನೇರುಘಟ್ಟ ಪೊಲೀಸರು. CCTV ದೃಶ್ಯಗಳನ್ನ ಆಧರಿಸಿ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಜಾನ್ ರಿಚರ್ಡ್, ಪುನೀತ್ ಅಲಿಯಾಸ್ ಕಾಡೆ ಇವರನ್ನ ಬಂಧಿಸಿದ್ದಾರೆ. ವಾಸಿ, ಅನುಷ್, ಮದನ್, ಅರುಣ್ ಅವರನ್ನ ಅರೆಸ್ಟ್ ಮಾಡಿದ್ದು, ಕಾಣಿಕ್ಯ ಸ್ವಾಮಿ ಸೇರಿದಂತೆ 5ರನ್ನ ಇದೀಗ ಬಂಧಿಸಿದ್ದಾರೆ. ಬಂಧಿತರನ್ನ ವಿಚಾರಣೆ ಮಾಡುತ್ತಿದ್ದಾರೆ ಪೊಲೀಸರು.